SSLC ಪರೀಕ್ಷೆಗಳು ಪ್ರಾರಂಭ ಆದವು. ರೂಪ್ಸಾ ಕರ್ನಾಟಕ ಅದು ಪ್ರಾರಂಭವಾದ ಮೊದಲನೇ ದಿನನೇ ನಾವು ಪ್ರಾರಂಭ ಆಗೋದಕ್ಕಿಂತ ಮೊದಲೇ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ದಯಮಾಡಿ ಶಾಲಾ ಕೊಠಡಿಗಳಿಗೆ ಕ್ಯಾಮ್ರಾವನ್ನು ಫಿಕ್ಸ್ ಮಾಡೋದು ಬೇಡ. ಸೊ ಕ್ಯಾಮ್ರಾ ಫಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಕಡೆ ಅಲ್ಲಿರುವಂತಹ ರೂಮ್ ಸೂಪರ್ವೈಸರ್ ಮೇಲೆ ಅನುಮಾನ ಹುಟ್ಟುತ್ತೆ. ಒಂದು ಎರಡನೇದಾಗಿ ಮಕ್ಕಳಿಗೆ ಮಾನಸಿಕವಾಗಿ ಒಂದು ಬಿಗಿಯಾದಂಥ ಒಂದು ಗಟ್ಟಿಯಾದಂಥ ಒತ್ತಡ ಬೀಳುತ್ತೆ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ದೂರ ಉಳಿಯೋ ಸಾಧ್ಯತೆ ಇದೆ ಅಥವಾ ಒತ್ತಡಕ್ಕೊಳಗಾಗೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ರೂಪ್ಸಾ ಕರ್ನಾಟಕ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಆದರೂ ಕೂಡ ಅಟಕ್ ಬಿದ್ದರಂತೆ ಅವರು ಅದರ ಪರೀಕ್ಷೆಗೆ ಕ್ಯಾಮ್ರಾವನ್ನು ಕಡ್ಡಾಯಗೊಳಿಸಿಬಿಟ್ಟು ಪರೀಕ್ಷೆಯನ್ನು ನಡೆಸಿದರು. ಪರಿಣಾಮ 3 ಅಮಾಯಕ ಮಕ್ಕಳ ಬಲಿ ನೆನ್ನೆ ಮೊದಲನೇ ದಿನವನ್ನೇ ತಗೊಂಡಿತ್ತು. ಇದು ನಿಜಕ್ಕೂ ಭಾಳ ದುರ್ದೈವದ ಮತ್ತು ದುರಂತದ ಘಟನೆ. SSLC ಪರೀಕ್ಷೆ ಏನು ಅದು ಭವಿಷ್ಯವನ್ನು ಅವರಿಗೆ ಕೆಲಸ ಸಿಗುವಂಥದ್ದು ಅಥವಾ ಇನ್ನೊಂದು ರೂಪಿಸುವಂಥದ್ದು ಅದೇ ಅಂತಿಮ ಅಲ್ಲ. ಸೊ ಅದೊಂದು ಪ್ರಾರಂಭದ ಒಂದು ಪರೀಕ್ಷೆ. ಆ ಪರೀಕ್ಷೆಗೆ ಇಷ್ಟೊಂದು ತಯಾರಿಗಳು, ಇಷ್ಟೊಂದು ವೀಕ್ಷಣೆಗಳು ಅಥವಾ ಇಷ್ಟೊಂದು ಇನ್ಸ್ಪೆಕ್ಷನ್ಸಿನ ಅಗತ್ಯ ಇರಲಿಲ್ಲ ಅನ್ನೋದು ರೂಪ್ಸಾ ಕರ್ನಾಟಕದ ಒತ್ತಾಯ. ಇಡೀ ಜಗತ್ತು ಶಿಕ್ಷಣ ಏನು ನೀಡ್ತಾ ಇದ್ರು ಪರೀಕ್ಷೆಗಳಿಂದ ದೂರ ಹೋಗ್ತಾಯಿದೆ. ಇವರು ಪರೀಕ್ಷಾ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ರೂಪ್ಸಾ ಕರ್ನಾಟಕ ಅದನ್ನು ವಿರೋಧ ಮಾಡ್ತಾಯಿದೆ. ನೋಡಿ, ಬಹುತೇಕ ಜಿಲ್ಲೆಗಳಲ್ಲಿ SSLC ಪರೀಕ್ಷೆಗೆ ಸುಮಾರು 16,000 ಮಕ್ಕಳುಗಳು ಅಟೆಂಡ್ ಆಗಿಲ್ಲ. ಸೊ 16,000 ಅಂದರೆ ಕಡಿಮೆ ಅಲ್ಲ, ಇದೊಂದು ಬಿಗ್ ಸ್ಟ್ರೆಂತ್. ಇದನ್ನು ಯಾಕೆ ಸರ್ಕಾರ ಗಮನಿಸ್ತಾ ಇಲ್ಲ? ಅದೇ ರೀತಿ ಸಾವಿರಾರು ವಿದ್ಯಾರ್ಥಿಗಳು 5, 8, 9ನೇ ತರಗತಿಯ ಏನು ಬೋರ್ಡ್ ಎಕ್ಸಾಮ್ ಇದೆಯಾ ಅದಕ್ಕೂ ಕೂಡ ಅಟೆಂಡ್ ಆಗಿಲ್ಲ. ಅವರು ಪತ್ರಗಳನ್ನು ನೇರವಾಗಿ ಕೊಟ್ಟಿದ್ದಾರೆ, ನಾವು ಯಾವುದೇ ಕಾರಣದ ಪರೀಕ್ಷೆಗೆ ಅಟೆಂಡ್ ಆಗೋಕ್ಕಾಗೋದಿಲ್ಲ, ನಾವು ಹೊರಗುಳಿತೀವಿ ಅಂತ. ಸೊ ಇಂಥ ಗೊಂದಲಗಳ ನಡುವೆ ಈ ರೀತಿಯ ಕಠಿಣವಾದಂತಹ ಒಂದು ಬೋರ್ಡ್ ಎಕ್ಸಾಮಿನ ಅಗತ್ಯತೆ ಇತ್ತ? ಈ ಮಕ್ಕಳು ಬಲಿಯಾಗಿದ್ದಾವಲ್ಲ, ಅದಕ್ಕೆ ಯಾರು ಹೊಣೆ? ಸೊ ಈ ನಿಟ್ಟಿನಲ್ಲಿ ರೂಪ್ಸಾ ಕರ್ನಾಟಕ ಒತ್ತಾಯ ಮಾಡುತ್ತೆ, ಅದಕ್ಕೆ ಅಧಿಕಾರಿಗಳ ಹೊಣೆ. ಆ ಅಧಿಕಾರಿಗಳ ಮೇಲೆ ಸೊ ಕೊಲೆಯಂತಹ ಆಪಾದನೆ ಉಳ್ಳ ಒಂದು ಇದನ್ನು ಕೇಸಸನ್ನು ಹಾಕಬೇಕು, ಅವ್ರ ಮೇಲೆ ಕ್ರಮವನ್ನು ಜರುಗಿಸಬೇಕು ಅನ್ನೋದನ್ನು ಭಾಳ ನಾವು ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛಿಸ್ತೀವಿ. ಇವರು ಕ್ಯಾಮ್ರಾ ಹಾಕಿದ್ದು ನಾವೇನೋ ಹಿಡಿದ್ಬಿಟ್ವಿ ಅಂತ ಹೇಳ್ತಾ ಇದ್ದಾರೆ. 2 ಲಕ್ಷ ಹತ್ತತ್ರ ಎಂಪ್ಲಾಯೀಸ್ಗಳನ್ನು ನೀವು ಪರೀಕ್ಷೆ ಮೇಲ್ವಿಚಾರಕರಾಗಿ ನೇಮಕ ಮಾಡಿದ್ದೀರಾ. 2 ಲಕ್ಷದಲ್ಲಿ ನೀವು ನೆನ್ನೆ ಕ್ರಮ ಜರುಗಿಸಿರೋದು ಎಷ್ಟು ಜನಕ್ಕೆ? ಕೇವಲ 2ರಿಗೆ. ಸೊ 2 ಲಕ್ಷಕ್ಕೆ 2ರಿಗೆ ಅಂತಂದರೆ ಏನಾಯಿತು? ಬೆಟ್ಟ ಆಗಿದ್ಬಿಟ್ಟು ಇಲಿ ಹಿಡ್ದಂಗೆ ಆಯಿತು. ಬಟ್ ಬಲಿಯಾಗಿದ್ದು ಯಾರು? 3 ಜನ ಅಮಾಯಕ ವಿದ್ಯಾರ್ಥಿಗಳು. ಸೊ ಇದರ ನೋವನ್ನು ಯಾರು ಉಣ್ಬೇಕು? ಆ ತಂದೆ ತಾಯಿಗಳು ಉಣ್ಬೇಕು, ಇಡೀ ವ್ಯವಸ್ಥೆ ಉಣ್ಬೇಕಾಗುತ್ತೆ. ಸೊ ಅದಕ್ಕೆ ಕಾರಣ ಆದಂಥ ಅಧಿಕಾರಿಗಳನ್ನೇ ಮಾಡಬೇಕು, ಶಿಕ್ಷೆ ಗುರಿಪಡಿಸಬೇಕಾಗುತ್ತೆ. ಸೊ ದಯಮಾಡಿ ಅದಕ್ಕೆ ಕಾರಣ ಆದಂತಹ ಯಾವುದೇ ಅಧಿಕಾರಿಗಳಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಈ ಮೂಲಕ ರೂಪ್ಸಾ ಕರ್ನಾಟಕ ಒತ್ತಾಯ ಮಾಡುತ್ತೆ.